5 ವರ್ಷ ನಾನೇ ಸಿಎಂ ಅನ್ನುವಂತಹ ಸಿದ್ದರಾಮಯ್ಯ ಅವರ ಉದ್ಘೋಷದ ಬೆನ್ನಲ್ಲೇ ಎಲ್ಲರ ಚಿತ್ತ ನೆಟ್ಟಿರುವುದು ಡಿಕೆ ಶಿವಕುಮಾರ್ ಅವರ ರಾಜಕೀಯ ನಡೆಗಳ ಬಗ್ಗೆ. ಇಂಥ ಟೈಮ್ನಲ್ಲೇ ದೆಹಲಿಗೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಿನ್ನೆ ರಾತ್ರಿ ದೆಹಲಿಗೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಶಿರಡಿಯಿಂದ ದಿಢೀರಂತ ದೆಹಲಿಗೆ ಬಂದಿದ್ದಾರೆ. ಇದರ ಕಾರಣಗಳು ಏನು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಖಾಸಗಿ ಕಾರ್ಯಕ್ರಮ ನಿಮಿತ್ತ ನಾನು ಭೇಟಿ ನೀಡಿದ್ದೀನಿ. ಹೈಕಮಾಂಡ್ ನನಗೆ ಯಾವುದೇ ಬುಲಾವನ್ನು ಕೊಟ್ಟಿಲ್ಲ. ಖಾಸಗಿ ಕಾರ್ಯಕ್ರಮಗಳಿಗೆ ರಾಜಕೀಯ ಬಣ್ಣ ಸಲ್ಲದು ಅಂತ ಡಿಕೆ ಶಿವಕುಮಾರ್ ಅವರು ಟ್ವೀಟಿಸಿದ್ದಾರೆ. ಇದೇ ಕುತೂಹಲ ಕಾರಣ ಆಗ್ತದೆ. ಯಾಕಂದ್ರೆ ರಾಜಕೀಯ ಬಣ್ಣ ಬಳಿತಾರೋ ಬಿಡ್ತಾರೋ ಅವರೇ ಅದನ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವ್ರ ಇಂಟೆನ್ಷನ್ ಏನಪ್ಪಾ? ಹಾಗಾದ್ರೆ ಸುದ್ದಿ ಆಗಲಿ ಅನ್ನೋದೇ ಇಂಟೆನ್ಷನ್ ಅನ್ನೋದು ಪ್ರಶ್ನೆ. ನೀವು ಆ ಟ್ವೀಟ್ನ ಸಾರಾಂಶವನ್ನು ಕೂಡ ನೋಡ್ತಾ ಇದ್ದೀರಾ. ದೆಹಲಿಗೆ ಬಂದಿದ್ದೀನಿ, ಆ ವಿಚಾರ ಸುದ್ದಿ ಆಗಲಿ, ಈಗ ಮಾಡಬೇಡ ಅಂದಿದ್ದಾನೆ ತಾನೇ ಎಲ್ಲರೂ ಕೂಡ ಮಾಡೋದು, ಅಥವಾ ಬೇಡ ಅಂದಿದ್ದಾನೆ ತಾನೇ ಜಾಸ್ತಿ ಫೋಕಸ್ ಮಾಡೋದು. ಸೊ ಆಮೇಲೆ ಇನ್ನೊಂದು, ದೆಹಲಿಗೆ ಹೋಗಿ ಅಲ್ಲೇನೂ ರಾಜಕಾರಣ ಮಾಡದೆ ರಾಜ್ಯದ ರಾಜಕಾರಣಿಗಳು ಬರ್ತಾರೆ ಅಂದರೆ ಅದನ್ನು ಅವ್ರು ಹೇಳ್ತಾರೆ, ಅದನ್ನು ನಾವು ನಂಬ್ತೀವಿ ಅಂದರೆ ಆ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ರಾಜಕಾರಣವನ್ನು ಫಾಲೋ ಮಾಡ್ಕೊಂಡು ಬಂದವ್ರು ಯಾರೂ ಇದನ್ನು ನಂಬಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ರಾಜಕೀಯ ಬಣ್ಣದ ಬಗ್ಗೆ ಅವರೇ ಕೋಟ್ ಮಾಡೋದ್ರ ಮೂಲಕ ಇಂಟೆನ್ಷನಲಿ ಈ ವಿಚಾರ ಸುದ್ದಿ ಆಗಲಿ, ಹೆಚ್ಚು ಫೋಕಸ್ ಆಗಲಿ ಅನ್ನೋದನ್ನ ಬಯಸಿದ್ದಾರೆ ಅಂತ. ಬಿಕಾಸ್ ರಾಜಕಾರಣಿಗಳು ಯಾವಾಗಲೂ 10 ಹೆಜ್ಜೆ ಮುಂದೆ ಯೋಚನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಸೊ ದೆಹಲಿನಲ್ಲಿ ಏನಾಗ್ತಾ ಇದೆ, ಮತ್ತೆ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗೋ ಸೂಚನೆನಾ ಇದು? ಮಮತಾ, ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಕುಟುಂಬ ಸಮೇತರಾಗಿ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಹೋಗಿದ್ರು. ಇದಾದ ಬಳಿಕ ಅವರು ಏಕಾಏಕಿ ಪುಣೆ ಮೂಲಕ ದೆಹಲಿಗೆ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿ 9:40ಕ್ಕೆ ಅವರು ದೆಹಲಿಗೆ ಆಗಮಿಸಿ ಈಗ ಅವರ ಏನು ಮನೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ದಿಢೀರ್ ದೆಹಲಿಗೆ ಪ್ರವಾಸ ಕೈಗೊಂಡಿರುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮುಖ್ಯವಾಗಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದಾರೆ, ಮತ್ತೆ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಕೂಡ ಇರುವಂಥದ್ದು. ಆದರೆ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಗಳನ್ನ ತಳ್ಳಿ ಹಾಕಿರುವಂತದ್ದು. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕುಟುಂಬಸ್ಥರ ಜೊತೆಗೆ ದೆಹಲಿಗೆ ಬಂದಿದ್ದೀನಿ ಅನ್ನುವಂತಹ ಟ್ವೀಟ್ ಅನ್ನು ಕೂಡ ಅವರು ಮಾಡಿದ್ದಾರೆ. ಆದರೆ ದಿಢೀರ್ ಅಂತ ದೆಹಲಿಗೆ ಬಂದಿರುವಂತದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಹುಡ್ತಾ ಇರುವಂತದ್ದು. ನಿನ್ನೆ ತಡರಾತ್ರಿ ಅವರು ಬಂದಿದ್ರು, ಶುಕ್ರವಾರ ಏನು ದೆಹಲಿಯಿಂದ ಬೆಂಗಳೂರಿಗೆ ತೆರಳಿದ್ರು. ಸೊ ಹೈಕಮಾಂಡ್ ನಾಯಕರನ್ನ ಕೂಡ ಅವರು ಭೇಟಿಗೆ ಪ್ರಯತ್ನವನ್ನು ಪಟ್ಟಿದ್ರು, ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಮತ್ತೆ ಏಕಾಏಕಿ ಒಂದು ದಿನದ ಗ್ಯಾಪಲ್ಲಿ ಮತ್ತೆ ದೆಹಲಿಗೆ ಬರುವಂತ ತುರ್ತು ಏನಿತ್ತು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದ್ದಾವೆ. ಆದಾಗ್ಯೂ ಕೂಡ ಖಾಸಗಿ ಕಾರ್ಯಕ್ರಮ ಅನ್ನುವಂಥ ನಿಟ್ಟಿನಲ್ಲಿ ಅವರು ಉಲ್ಲೇಖವನ್ನು ಮಾಡೋ ಮೂಲಕ ರಾಜಕೀಯ ಚರ್ಚೆಗಳು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದಾಗ್ಯೂ ಕೂಡ ಈಗ ದೆಹಲಿಯಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವು ನಾಯಕರನ್ನ ಭೇಟಿಯಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಇದಕ್ಕೆ ಪೂರಕವಾದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಸಂಜೆ ಅಷ್ಟೊತ್ತಿಗೆ ಅವರು ಎಐಸಿಸಿಯ ಕೆಲವು ನಾಯಕರನ್ನ ಕೂಡ ಭೇಟಿಯಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಬರ್ತಾ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್.